ಎಥೆನಾಲ್ ಕಾರ್ಖಾನೆ ವಿಸ್ತರಣೆಗೆ ಭೂಮಿ ಖರೀದಿ ಜಯ ಕರ್ನಾಟಕ ಸಂಘಟನೆಯಿಂದ ವಿರೋಧ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಎಥೆನಾಲ್ ಕಾರ್ಖಾನೆ ವಿಸ್ತರಣೆಗೆ ಮತ್ತೆ 50 ಎಕರೆ ಜಮೀನು ಖರೀದಿಗೆ ಮುಂದಾಗಿದ್ದಾರೆ. ಇದಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಸಂಪೂರ್ಣ ವಿರೋಧವಿದ್ದು, ಯಾವುದೇ ಕಾರಣಕ್ಕೂ ಕಾರ್ಖಾನೆ ನಿರ್ಮಾಣಕ್ಕೆ ಜಮೀನು ಬಳಕೆ ಮಾಡಿಕೊಳ್ಳಬಾರದು. ಸ್ವಂತ ಉಳುಮೆ ಮಾಡಲು ಖರೀದಿಸಿದರೆ ನಮ್ಮದು ಏನೂ ಅಭ್ಯಂತರ ಇಲ್ಲ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಸಂಘಟನೆಯ ಮುಖಂಡರು ಮಾತನಾಡಿದರು. ಈ ಸಮಯದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಇಸ್ಮಾಯಿಲ್ ಅಡೂರು, ಗೌರವ ಅಧ್ಯಕ್ಷ ಇಶಾಕ್ ಬಾಷಾ ಹರಪನಹಳ್ಳಿ, ಲಕ್ಷ್ಮೇಶ್ವರ ಶಿರಹಟ್ಟಿ ಸಂಘಟನೆಯ ಸಂಚಾಲಕ ರಮೇಶ್ ಹಗನಕಟ್ಟೆ, ಉಪಾಧ್ಯಕ್ಷ ಬಸವರಾಜ್ ಮೆಲ್ಮೂರಿ, ಕಾರ್ಯದರ್ಶಿ ಹಾಲಪ್ಪ ಭಂಡಾರಿ ಸೇರಿದಂತೆ ಸಂಘಟನೆಯ ಎಲ್ಲ ಮುಖಂಡರು ಇದ್ದರು. ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ವರದಿ ವೀರಣ್ಣ ಹಡಪದ ಪ್ರಜಾಪವರ್ ಟಿವಿ ಲಕ್ಷ್ಮೇಶ್ವರ. ಮಾರಕ ಒಂದು ಕಾಯಿಲೆಯನ್ನು ಉಂಟು ಮಾಡಲಿಕ್ಕೆ ನಮ್ಮ ಮಲ್ಲಾಪುರಕ್ಕೆ ಬಂದೈತೆ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಹಿರೇ ಮಲ್ಲಾಪುರಕ್ಕೂ ಅದಕ್ಕಂದ್ರೆ ಭಾಳ ಎಲ್ಲ ಒಂದು 100 ಮೀಟರ್ನಾಗ ಐತಿ. ಇವತ್ತು ಅಧಿಕಾರಿಗಳು ಕೂಡ ಯಾವ ರೀತಿ ಅಂದ್ರೆ ಭಾಳ ಒತ್ತಡವನ್ನು ಅಧಿಕಾರಿಗಳು ಹೇರ್ತಾರೆ ಅವರು ಮ್ಯಾಗ್ಲ ಪ್ರಸರಿಂದ. ಹಾಗಾಗಿ ಇವತ್ತು ನಮ್ಮ ಹಳ್ಳಿ ಒಂದು ಏನು ಸೊಗಡ ಅಂದ್ರೆ ಭಾಳ ಪರಿಸರ ಮತ್ತು ಜಲಮಲ್ಯ ಅಂತೂ ಅತಿ ಶುದ್ಧವಾಗಿರ್ತಕ್ಕಂಥ ಅಂಥ ಒಂದು ಹಳ್ಳಿ ಒಳಗೆ ಇಂಥ ಕಾರ್ಖಾನೆ ನಿರ್ಮಾಣ ಆಗೋದ್ರಿಂದ ಅನೇಕ ತೊಂದರೆಗಳಾಕವು. ಹಾಗಾಗಿ ತಾವು ಏನು ಇವತ್ತು ತಹಸೀಲ್ದಾರ್ಗೆ ಏನು ಮನವಿಯನ್ನು ಕೊಡ್ತಾ ಇದ್ದೀವಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 36 ಎಕರೆ ಜಮೀನು ಖರೀದಿ ಮಾಡಿಕೊಂಡು ಫ್ಯಾಕ್ಟ್ರಿ ನಿರ್ಮಾಣ ಮಾಡಕತ್ತಾರೆ. ಮತ್ತು ಅದೇ ಒಂದು ಭಾಗದಲ್ಲಿ ಅದೇ ಗ್ರಾಮಕ್ಕೆ ಹೊಂದ್ಕೊಂಡು ಮತ್ತೆ 50 ಎಕರೆ ಜಮೀನನ್ನು ಖರೀದಿ ಮಾಡಿ ಇವತ್ತು ಮತ್ತೆ ನಾವು ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಂದಿದ್ದಾರೆ ಅಂತ ನಾವು ಭಾವಿಸಿ ಇವತ್ತು ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಯನ್ನು ಅಲ್ಲಿ ನಿರ್ಮಿಸಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹಾಗಾಗಿ ಏನು ರೈತರ ಒಂದು ಜಮೀನು ಏನು ಫಲವತ್ತತೆ ಭೂಮಿ ಇದೆ, ಎರಿ ಭೂಮಿ, ಅಂಥ ಭೂಮಿಯನ್ನು ಇವತ್ತು ಕಬಳಿಸಿ ಇವತ್ತು ಫ್ಯಾಕ್ಟ್ರಿ ನಿರ್ಮಾಣ ಮಾಡೋದ್ರಿಂದ ಅನೇಕ ಜಲಮಾಲಿನ್ಯ, ಪರಿಸರ ಮಾಲಿನ್ಯ ಇವತ್ತು ಭಾಳ ವಿಕೋಪಕ್ಕೆ ಹೋಗುವಂಥ ಒಂದು ಕಾಲಮಾತಿ. ಈಗ ಏನು ಈಗ ಸದ್ಯ ಪ್ರೆಸೆಂಟ್ ಕೊಪ್ಪಳ ಭಾಗದಾಗ ಇವತ್ತು ತಾವೆಲ್ಲ ನೋಡಿದ್ರೆ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಏನು ಹಿರೇಬಗನಾಳ ಒಂದು ಊರೊಳಗೆ ಇವತ್ತು ಯಾವ ರೀತಿ ಒಳಗೆ ಸಮಸ್ಯೆ ಆಗ್ತೈತೆ ಅನ್ನೋದು ತಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀರಿ. ಹಾಗಾಗಿ ಅಂಥ ಒಂದು ದುಷ್ಕೃತಿ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ತಾಲೂಕಿಗಾಗಲಿ ಬರಬಾರ ಅಂತೇಳಿ ನಾವು ಭಾವಿಸ್ತಾ ಇದ್ವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಯನ್ನು ಮಾಡಬಾರ್ದು ಅಂತ ನಮ್ಮ ಇಡೀ ಜಯ ಕರ್ನಾಟಕ ಸಂಘಟನೆ ಹಾಗೂ ಹಿರೇಮಲ್ಲಾಪುರ ಗ್ರಾಮಸ್ಥರಿಂದ ನಾವು ತಕರಾರನ್ನು ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಇದನ್ನು ಎಲ್ಲಿ ತನಕ ಮುಟ್ಟಿಸಬೇಕಂದ್ರೆ ನಮ್ಮ ಗ್ರಾಮಸ್ಥರಿಗೆ ಒಂದು ನ್ಯಾಯವನ್ನು ದೊರಕಿಸುವವರೆಗೂ ತಾವು ನಮ್ಮಿಂದ ಬೆನ್ನಾಗಿ ಇರಬೇಕಂತೇಳಿ ತಾವು ಬಯಸ್ತೇವೆ. ಜೈ ಹಿಂದ್, ಜಯ ಕರ್ನಾಟಕ. ಮತ್ತೆ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ವಿರೋಧದ ನಡುವನು ಕಂಪನಿ ಪ್ರಾರಂಭವಾಗಿದ್ದು ಕೂಡ ಎಲ್ಲರ ಗಮನಕ್ಕಿದೆ. ಆದರೂ ಕೂಡ ಮತ್ತೆ ಒಂದು ಅಲ್ಲಿ ಹಿರೇಮಲ್ಲಾಪುರ ಒಂದು 100 ಮೀಟರ್ ಇಲ್ಲ ಅಷ್ಟರಲ್ಲೇ ಮತ್ತೊಂದು 50 ಎಕರೆ ಹೊಲ ಖರೀದಿ ಮಾಡಿಕೊಂಡು ಅಲ್ಲಿ ಮತ್ತೆ ಕಂಪನಿಯನ್ನು ವಿಸ್ತಾರ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ ಜಯ ಕನ್ನಡ ಸಂಘಟನೆ ವತಿಯಿಂದ. ಅಲ್ಲಿ ಕಂಪನಿ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೂ ಒತ್ತಡವನ್ನು ರಾಜಕಾರಣಿಗಳು ಅಧಿಕಾರಿಗಳಿಗೆ ಹಾಕಿ, ನೀವು ಆ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೀನಿ, ನೀವು ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ನೀರಿಲ್ಲ ಸ್ಥಳಕ್ಕೆ ಕಳಿಸ್ತೀನಿ ಅಂತೇಳಿ ಅಧಿಕಾರಿಗಳಿಗೆ ಇದನ್ನು ಮಾಡ್ತಾ ಏನು ಸರ್ವೆ ನಂಬರ್ನ ಖಾತ್ಲೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧವಿದೆ. ಹಾಗೇನಾದರೂ ನೀವು ಕಂಪ್ನಿ ನಿರ್ಮಾಣ ಮಾಡಲೇಬೇಕು ಅನ್ನೋಂಗಿದ್ರೆ ಹಿರೇಮಲ್ಲಾಪುರ ಗ್ರಾಮದವ್ರನ್ನ ಎಲ್ಲರಿಗೂ ವಿಷಯ ಕೊಡ್ರಿ, ವಿಷಯ ಕೊಡೋದು ನಾವೆಲ್ಲರೂ ಸಹಾಯಕ ಸಿದ್ಧರಿದ್ದೇವೆ. ನೀವು ಇದನ್ನು ಮನಗೊಂಡು ಅಲ್ಲಿ ಎಷ್ಟೋ ಮಕ್ಕಳು ಶಾಲೆ ಐತಿ, ಶಾಲೆಗೆ 100 ಮೀಟರ್ ಇಲ್ಲದ ಸರ್ಕಾರಿ ಸ್ಕೂಲ್ ಇದೆ. ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಪಕ್ಕನ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಆಕೈತಿ ಅಂದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಎಂತಲ್ಲೇ ಬಂದೈತಿ ಅಂತಂದ್ರೆ ಅಂಥ ದುರ್ದೈವ ಐತಿ. ಹಾಗಾಗಿ ನೀವೇನಾದರೂ ಈ ಖಾತೆ ಬದಲಾವಣೆ ಮಾಡಿದ್ದೆ ಆತಂದ್ರೆ ಮುಂದಿನ ದಿನಮಾನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮಸ್ಥರ ವತಿಯಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ತಾಲೂಕನ್ನು ಬಂದ್ ಕರೆ ಕೊಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಎಥೆನಾಲ್ ಕಂಪನಿ ಕಾರ್ಖಾನೆಗೆ, ಎಥೆನಾಲ್ ಕಂಪನಿಗೆ, ಮಲ್ಲಾಪುರ ಗ್ರಾಮದಲ್ಲಿ ಎಥೆನಾಲ್ ಕಂಪನಿ ಪ್ರಾರಂಭಿಸುತ್ತಿರುವಂತಹ ಅಧಿಕಾರಿಗಳಿಗೆ, ಖಾತೆ ಬದಲಾವಣೆ ಮಾಡ್ತಿರುವಂತಹ ಅಧಿಕಾರಿಗಳಿಗೆ